ಗೆಳೆಯರೇ, ನಾನು ನಿಮ್ಮ ಸಂಜೀವ್ ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ವಾಟರ್ ಅಂಡ್ ಸ್ಟೀಮ್ ಸಿಸ್ಟಮ್. ಬಾಯ್ಲರ್ ನಲ್ಲಿ ನಮ್ದು ವಾಟರ್ ಯಾವ ತರ ಫ್ಲೋ ಆಗುತ್ತೆ ಮತ್ತು ಸ್ಟೀಮ್ ಹೆಂಗ್ ಫಾರ್ಮೇಶನ್ ಆಗುತ್ತೆ, ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಇವತ್ತು ನೋಡೋಣ. ಸೊ ವಾಟರ್ ಅಂಡ್ ಸ್ಟೀಮ್ ಸಿಸ್ಟಮ್ ನಾನು ಒಂದು ಸಿಂಪಲ್ ಆಗಿ ಈ ತರ ಸ್ಕೆಚ್ ಮಾಡಿದೀನಿ. ವಾಟರ್ ಲೈನ್ ಡಯಾಗ್ರಾಮ್ ಇನ್ಕ್ಲೂಡಿಂಗ್ ದ ಸ್ಟೀಮ್ ಲೈನ್ ಡಯಾಗ್ರಾಮ್, ಹೇಗೆ ನಾವು ವಾಟರ್ ದಿಂದ ಸ್ಟೀಮ್ ಔಟ್ ಮಾಡ್ತೀವಿ ಅನ್ನೋದನ್ನ ನಾವು ಈ ಡಯಾಗ್ರಾಮ್ ಮೂಲಕ ಏನ್ ಡೀಟೇಲ್ ಆಗಿ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ನಾವು ಏನ್ ಮಾಡ್ತೀವಿ, ಈ ಬಾಯ್ಲರ್ ಏನ್ ಸಿಸ್ಟಮ್ ಸೆಟಪ್ ಏನಿದೆಲ್ಲ, ಇದು ಪ್ರೆಷರ್ ಎಷ್ಟಿದೆ, ಪ್ರೆಷರ್ ಈಕ್ವಲ್ ಟು 89 kg per centimeter square and temperature 520 degree centigrade plus or minus ಎಷ್ಟು 5 degree centigrade. ಈ ಟೆಂಪರೇಚರ್, ಈ ಪ್ರೆಷರ್ ಡಿಸೈನ್ ಆಗುವಾಗೆ ಈ ಬಾಯ್ಲರ್ ನ ನಾವು ವಾಟರ್ ಅಂಡ್ ಸ್ಟೀಮ್ ಫ್ಲೋ ನ ಇವತ್ತು ಡೀಟೇಲ್ ಆಗಿ ನೋಡೋಣ. ಸೊ ಸ್ಟಾರ್ಟಿಂಗ್ ಫ್ರಮ್ ವಾಟರ್ ಲೈನ್ ನೋಡೋದಾದ್ರೆ, ಸ್ಟಾರ್ಟಿಂಗ್ ಫ್ರಮ್ ಡಿರೇಟರ್, ಇದೇನಿದೆ ಡಿರೇಟರ್ ಇದೆ. ಡಿರೇಟರ್ ಏನ್ ಮಾಡುತ್ತೆ, ಡಿರೇಟರ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಮೆಕ್ಯಾನಿಕಲ್ ಟೈಪ್ ಆಫ್ ಡಿರೇಟರ್ ಇದ್ರಲ್ಲಿ ಡಿಸಾಲ್ವ್ ಗ್ಯಾಸಸ್ ರಿಮೂವ್ ಮಾಡ್ತೀವಿ. ಸ್ಟೀಮ್ ನಿಂದ ಇದು ಫೀಡ್ ವಾಟರ್ ನ ಹೀಟ್ ಮಾಡ್ತೀವಿ. ಸೊ ಫೀಡ್ ವಾಟರ್ ಟೆಂಪರೇಚರ್ ಎಷ್ಟು ಬರುತ್ತೆ ನಮ್ಗೆ ಯೂಶಲಿ, ಎಲ್ಲಿ ಯಾವುದು ಡಿರೇಟರ್, ದಿಸ್ ಈಸ್ ದ ಗೋಯಿಂಗ್ ಟು ದ ಸಕ್ಷನ್. ಸಕ್ಷನ್ ಯಾವ್ದಕ್ಕೆ ಕೊಡ್ತೀವಿ ನಾವು, ಬಾಯ್ಲರ್ ಫೀಡ್ ಪಂಪ್. ಬಾಯ್ಲರ್ ಫೀಡ್ ಪಂಪ್ ಇದೆ, ಇದ್ರ ನಮ್ ಟೆಂಪರೇಚರ್ ಎಷ್ಟು ಮೇಂಟೈನ್ ಮಾಡ್ತೀವಿ, 330 to 140 to 130 ಡಿಗ್ರಿ ಟೆಂಪರೇಚರ್. ನಮ್ದು ಸಕ್ಷನ್ ಲೈನ್ ಟೆಂಪರೇಚರ್ ಎಷ್ಟು ಬರುತ್ತೆ, 130 to 140 ಡಿಗ್ರಿ ಟೆಂಪರೇಚರ್ ಡಿರೇಟರ್ ಇಂದ. ಡಿರೇಟರ್ ಇಂದ ಸಕ್ಷನ್ ನಾವು ಹೇಗೆ ಕೊಡ್ತೀವಿ, ಬಾಯ್ಲರ್ ಫೀಡ್ ಪಂಪ್. ಇದನ್ನು BFP ಅಂದ್ರೆ ಬಾಯ್ಲರ್ ಫೀಡ್ ಪಂಪ್. ನಾವು 3 ಪಂಪ್ ತೋರಿಸಿದ್ವಿ, 1, 2 and 3. 3 ಪಂಪ್ ತೋರಿಸಿ, 2 ರನ್ನಿಂಗ್ 1 ಸ್ಟ್ಯಾಂಡ್ ಬೈ, ಆ ತರ ಇರುತ್ತೆ. ಇದ್ರ ಕೆಪಾಸಿಟಿ ಹೆಂಗ್ ಡಿಸೈನ್ ಇರುತ್ತೆ, 20% ಮೋರ್ ದನ್ ದಟ್ ಆಫ್ ದ ವರ್ಕಿಂಗ್ ಪ್ರೆಷರ್ ಅಂತ ಬಾಯ್ಲರ್ ಫೀಡ್ ಪಂಪ್ ಡಿಸೈನ್ ಇರುತ್ತೆ. ಸೊ ನಮ್ಮ ವಾಟರ್ ಏನಾಯ್ತು, ಸಕ್ಷನ್ ಆಯ್ತು, ಫೀಡ್ ಪಂಪ್ ಯಾವುದು, ಫೀಡ್ ಪಂಪ್ ಇಂದ ಡೆಲಿವರಿ ಆಯ್ತು. ಇಲ್ಲಿಗೆ ಬಂತು ನಮ್ದು ವಾಟರ್. ಫೀಡ್ ಪಂಪ್ ಡೆಲಿವರಿ ಇಂದ ಎಷ್ಟು ಟೆಂಪರೇಚರ್, 130 to 140 ಡಿಗ್ರಿ ಟೆಂಪರೇಚರ್ ಫೀಡ್ ವಾಟರ್ ನಮ್ಗೆ ಎಲ್ಲಿ ಬಂತು, ಯಾವುದು ಫೀಡ್ ಪಂಪ್ ಡೆಲಿವರಿ ಲೈನ್ ಬಂತು. ಅಂದ್ರೆ ಇಲ್ಲಿ ಮಟ್ಟ ವಾಟರ್ ಎಂಟರ್ ಆಯ್ತು ನಮ್ದು. ಇಲ್ಲಿ ಏನಿದೆ, ಫೀಡ್ ರೆಗ್ಯುಲೇಷನ್ ಸ್ಟೇಷನ್ ಅಂತಿದೆ. ಫೀಡ್ ರೆಗ್ಯುಲೇಷನ್ ಸ್ಟೇಷನ್ ಈ ತರ ಸೆಟಪ್ ಇದೆ. ಮೇಲೆ ಒಂದು ಲೈನು, ತಳಗ ಒಂದು ಲೈನು, ತಳಗ ಒಂದು ಲೈನ್. ಇದೇನು ಕನ್ಫ್ಯೂಸ್ ಆಗೋದು ಬೇಡ. ನಮ್ ಬಾಯ್ಲರ್ ವಾಟರ್ ಏನಾಗುತ್ತೆ, ಎಲ್ಲೆಲ್ಲಿ ಫ್ಲೋ ಆಗುತ್ತೆ, ಹಿಂಗ್ ಫ್ಲೋ ಆಗುತ್ತೆ, ಈ ಥ್ರೂ ಬಂದು ಇಲ್ಲಿ ಫ್ಲೋ ಆಗಿ ಹಿಂಗ್ ಹೋಗುತ್ತೆ. ಇನ್ನೊಂದು ಯಾವುದು, ಈ ತರ ಫ್ಲೋ ಆಗುತ್ತೆ, ಇಲ್ಲಿ ಎಂಟರ್, ಇಲ್ಲಿ ಔಟ್ ಆಗಿ ಹಿಂಗ್ ಫ್ಲೋ ಆಗುತ್ತೆ. ಇನ್ನೊಂದು ಯಾವುದು, ಈ ತರ ಫ್ಲೋ ಆಗುತ್ತೆ, ಈ ತರ ಬಂದು ಇಲ್ಲಿ ಬಂದು ಹಿಂಗ್ ಫ್ಲೋ ಆಗುತ್ತೆ. 3 ಟೈಪ್ ಆಫ್ ಫ್ಲೋ ಆಗುತ್ತೆ. ಸೊ ಟಾಪ್ ಪೋರ್ಷನ್ ನೋಡೋದಾದ್ರೆ ಇದೇನಂತೀವಿ ನಾವು, 30% ಲೈನ್ ಅಂತೀವಿ. 30% ಲೈನ್. ಲೋ ಪ್ರೆಷರ್ ಲೈನ್ ಅಂತೀವಿ. ಯಾವಾಗ ನಮ್ದು ಬಾಯ್ಲರ್ ನಲ್ಲಿ ಲೋಡ್ ಕಡಿಮೆ ಇರುತ್ತೆ, ಆ ಟೈಮ್ಲಿ ಏನ್ ಮಾಡ್ತೀವಿ, ಈ ಲೈನ್ ಚಾರ್ಜ್ ಮೂಲಕ ನಾವು ಫೀಡ್ ವಾಟರ್ ನ ಕಳಿಸ್ತೀವಿ. 30% ಓಪನ್ ಇರುತ್ತೆ. ಲೆಸ್ ದನ್ 30% ನಮ್ಮ ಬಾಯ್ಲರ್ ಲೋಡ್ ಬಾಯ್ಲರ್ ಮೇಲೆ ಲೋಡ್ 30% ಇದ್ದಾಗ ಈ ಲೈನ್ ಚಾರ್ಜ್ ಮಾಡಿ ನಾವು ಫೀಡ್ ಪಂಪ್ ನ ಫೀಡ್ ವಾಟರ್ ನ ಕೊಡ್ತೀವಿ. ಅದೇ ಇದು ಯಾವುದು ಲೋ ಪ್ರೆಷರ್ ಲೈನ್ ಅಂತಾರೆ. ತಳಗಡೆ ಇದು ನೋಡಿ, ತಳಗಡೆ ಸೆಂಟ್ರಲ್ ಲೈನ್ ಇದೆಲ್ಲ ಮೇನ್ ಲೈನ್ ಅಂತಾರೆ. ದಿಸ್ ಈಸ್ ಕಾಲ್ಡ್ ದ ಮೇನ್ ಲೈನ್. 100% ಲೈನ್. ಇದ್ಯಾವುದು 100%. ನಮ್ ಯಾವಾಗ ಬಾಯ್ಲರ್ ಫುಲ್ಲಿ ಲೋಡ್ ನಲ್ಲಿ ಇರುತ್ತೆ, ಫುಲ್ ಕೆಪಾಸಿಟಿ ಲೋಡ್ ನಲ್ಲಿ ಇರ್ತಲ್ಲ, ಅವಾಗ ನಮ್ಮ ವಾಟರ್ ಅಲ್ಲಿ ಮೇನ್ ಲೈನ್ ಅಲ್ಲಿ ಫ್ಲೋ ಆಗುತ್ತೆ. ಮೇನ್ ಲೈನ್ ಫ್ಲೋ ಆಗಿ ಬಾಯ್ಲರ್ ಅಲ್ಲಿ ವಾಟರ್ ಕಳಿಸ್ತೀವಿ. ಸೊ ಅಟ್ ದಟ್ ಟೈಮ್ ಮೇನ್ ಲೈನ್ ಓಪನ್ ಇರುತ್ತೆ. ಇದೊಂದು ಇದೆ ನೋಡಿ, ಬೈಪಾಸ್ ಲೈನ್ ಅಂತಾರೆ. ಇದಕ್ಕೆ ಯಾವ್ದಂತಾರೆ, ಬೈಪಾಸ್ ಲೈನ್. ಇನ್ ಕೇಸ್ ನಮ್ ಸಿಸ್ಟಮ್ ಇದು ಮೇನ್ ಲೈನ್ ಏನಾರ ಆಯ್ತಂದ್ರೆ ಇದನ್ನ ಕ್ಲೋಸ್ ಮಾಡಿ ಬೈಪಾಸ್ ಲೈನ್ ಥ್ರೂ ನಾವು ವಾಟರ್ ಸೆಂಡ್ ಮಾಡ್ತೀವಿ. ಇದ್ರದ್ದು ವಾಲ್ ಕೆಲಸನ, ಲೈನ್ ಕೆಲಸನ ಏನಿದ್ರೆ ನಾವು ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಇದು ಬೈಪಾಸ್ ಲೈನ್ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಟೋಟಲ್ ಓವರ್ ಆಲ್ ಸೆಟಪ್ ಏನಿದೆ, ಫೀಡ್ ರೆಗ್ಯುಲೇಷನ್ ಸ್ಟೇಷನ್. ಫೀಡ್ ರೆಗ್ಯುಲೇಷನ್ ಸ್ಟೇಷನ್ ಫಾರ್ ಫೀಡ್ ವಾಟರ್ ಗಿವಿಂಗ್ ಟು ದ ಬಾಯ್ಲರ್. ಸೊ ನೀವು ಫೀಡ್ ಸ್ಟೇಷನ್ ಆದ ತಕ್ಷಣ ಇಲ್ಲೊಂದಿದೆ ನೋಡಿ, ಜಸ್ಟ್ ಬಿಫೋರ್ ದ ಎಕನಾಮೈಸರ್ ಏನಾಗುತ್ತೆ, ದಿಸ್ ಇನ್ಲೆಟ್ ಆಫ್ ದ ಎಕನಾಮೈಸರ್, ಇನ್ಲೆಟ್ ವಾರ್ಡ್ ಅಂತ. ಇದನ್ನ ಏನ್ ಮಾಡ್ಬೇಕು, ಎಕನಾಮೈಸರ್ ನಾವು ಯಾವ ತರ ಫ್ಲೋ ಕೊಡಬೇಕು ವಾಟರ್ ಅನ್ನೋದನ್ನ ಈ ವಾಲ್ ಮೂಲಕ ನಾವು ರೆಗ್ಯುಲೇಷನ್ ಮಾಡ್ತೀವಿ. ಸೊ ಇದ್ರ ಬಡ್ಡೆ ಒಂದು ಕೊಟ್ಟಿದ್ದೀವಿ ಅಂತ ಬೈಪಾಸ್ ಲೈನ್. ಇನ್ ಕೇಸ್ ಈ ವಾಲ್ಗೆ ಏನಾದ್ರೆ ನಾವು ಈ ಬೈಪಾಸ್ ವಾಲ್ ಮೂಲಕ ನಾವು ವಾಟರ್ನ ಇಲ್ಲಿಂದ ಎಂಟರ್ ಆಗಿ ಇಲ್ಲಿಂದ ಫೀಡ್ ವಾಟರ್ನ ಸೆಂಡ್ ಮಾಡ್ತೀವಿ.
ಸೊ ನಮ್ಮ ಬಾಯ್ಲರ್ ಸ್ಪೀಡ್ ಪಂಪ್ ದಿಂದ ಥ್ರೂ ದಿ ಸ್ಪೀಡ್ ಪಂಪ್ ರೆಗ್ಯುಲೇಷನ್ ಸ್ಟೇಷನ್ ದಿಂದ ಇಲ್ಲಿ ಬಂತು. ಇಲ್ಲಿ ಏನಿದೆ ನಮ್ದು ಫೀಡ್ ವಾಟರ್ ಟೆಂಪರೇಚರ್ ಎಷ್ಟಿದೆ ಅಗೇನ್ ಎಷ್ಟಿದೆ 130 to 140 ಡಿಗ್ರಿ ಟೆಂಪರೇಚರ್ ಬರುತ್ತೆ. ಸೊ ಈ ವಾಟರ್ ಏನ್ ಮಾಡ್ತೀವಿ ಈಗ ಥ್ರೂ ಎಕನಾಮೈಸರ್ ನಲ್ಲಿ ಪಾಸ್ ಮಾಡ್ತೀವಿ. ಎಕನಾಮೈಸರ್ ಅಲ್ಲಿ ಏನಾಗುತ್ತೆ ಟಾಪ್ ನಲ್ಲಿ ನಮ್ಮ ಫ್ಲೂ ಗ್ಯಾಸ್ ಪಾಸ್ ಮಾಡ್ತೀವಿ. ಹೀಗೆ ಫ್ಲೂ ಗ್ಯಾಸ್ ಪಾಸ್ ಆಗುತ್ತೆ. ಫ್ಲೂ ಗ್ಯಾಸ್ ಪಾಸ್ ಆಗೋದ್ರಿಂದ ಏನಾಗುತ್ತೆ ವಾಟರ್ ಇನ್ಸೈಡ್ ದ ಟ್ಯೂಬ್ ಆಫ್ ದ ಎಕನಾಮೈಸರ್ ನಲ್ಲಿ ಅಂಡ್ ಫ್ಲೂ ಗ್ಯಾಸ್ ಔಟ್ಸೈಡ್ ದ ಟ್ಯೂಬ್ ನಲ್ಲಿ ಫ್ಲೂ ಗ್ಯಾಸ್ ಟೆಂಪರೇಚರ್ ಹೆಚ್ಚಿರುತ್ತೆ, ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಹೀಟ್ ಎಕ್ಸ್ಚೇಂಜ್ ಆಗಿ ಏನಾಗುತ್ತೆ ಇದ್ರದ್ದು ವಾಟರ್ ಟೆಂಪರೇಚರ್ ರೈಸ್ ಆಗುತ್ತೆ. ಎಷ್ಟು ಮಟ್ಟ ರೈಸ್ ಆಗುತ್ತೆ ನಿಯರ್ಲಿ ಇದು 240 ಡಿಗ್ರಿ ಸೆಂಟಿಗ್ರೇಡ್ ಟು 250 ಡಿಗ್ರಿ ಸೆಂಟಿಗ್ರೇಡ್ 250 ಡಿಗ್ರಿ ಸೆಂಟಿಗ್ರೇಡ್ ಡ್ಯೂ ಟು ಹೀಟ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಫ್ಲೂ ಗ್ಯಾಸ್ ಅಂಡ್ ದ ವಾಟರ್ ಇನ್ ದ ಎಕನಾಮೈಸರ್ ನಮ್ಗೆ ಏನಾಗುತ್ತೆ ಹೀಟ್ ರೈಸ್ ಆಗುತ್ತೆ. ಸೊ ಇಲ್ಲಿ ಪೇಜ್ ಚೇಂಜ್ ಆಗಲ್ಲ. ಏನಾಯ್ತು ವಾಟರ್ ಇದ್ದದ್ದು ಅಗೇನ್ ಇಲ್ಲಿ ವಾಟರ್ ನಮ್ಗೆ ಸಿಗುತ್ತೆ. ಸೊ ದಿಸ್ ವಿದೌಟ್ ಪೇಜ್ ಚೇಂಜಿಂಗ್ ದಿಸ್ ಟೈಪ್ ಆಫ್ ದ ಹೀಟ್ ಎಕ್ಸ್ಚೇಂಜ್ ಈಸ್ ಕಾಲ್ಡ್ ಸೆನ್ಸಿಬಲ್ ಹೀಟಿಂಗ್. ಇದೇನಾಗುತ್ತೆ ಸೆನ್ಸಿಬಲ್ ಹೀಟಿಂಗ್ ಆಗುತ್ತೆ. ಇಲ್ಲಿ ನಮ್ಮ ಎಕನಾಮೈಸರ್ ಅಲ್ಲಿ ಇಲ್ಲಿ ಪೇಜ್ ಚೇಂಜ್ ಆಗಲ್ಲ. ವಾಟರ್ ಇದ್ದದ್ದು ಅಗೇನ್ ಔಟ್ಪುಟ್ ನಮ್ಗೆ ವಾಟರ್ ಬರುತ್ತೆ. ಓನ್ಲಿ ನಮ್ದು ಟೆಂಪರೇಚರ್ ಆಫ್ ದ ವಾಟರ್ ರೈಸ್ ಆಗುತ್ತೆ. ಬಟ್ ಏನಾಗುತ್ತೆ ಇನ್ನು ಸ್ಟೀಮ್ ಫಾರ್ಮ್ ಆಗಿದ್ರೆ ಅದನ್ನ ಮಾಡ್ತೀವಿ ಪೇಜ್ ಚೇಂಜ್ ಅಂತಾರೆ. ದಟ್ ಗೋಯಿಂಗ್ ಟು ಕಾಲ್ಡ್ ಎಸ್ ಎ ಲೇಟೆಂಟ್ ಹೀಟ್ ನ ನಾವು ಆಡ್ ಮಾಡ್ತೀವಿ ಅಲ್ಲಿ ಯಾವುದು ಪೇಜ್ ಚೇಂಜ್ ಆಗ್ತದೆ. ಇಲ್ಲಿ ಸೆನ್ಸಿಬಲ್ ಹೀಟ್ ಆಗುತ್ತೆ. ಸೊ ಓನ್ಲಿ ದ ಫೀಡ್ ವಾಟರ್ ಟೆಂಪರೇಚರ್ ಯಾವುದು 130 to 140 ನಮ್ಮ ಫೀಡ್ ಪಂಪ್ ಬಂದಂತ ಟೆಂಪರೇಚರ್ ನ ಥ್ರೂ ಎಕನಾಮೈಸರ್ ಪಾಸ್ ಮಾಡಿದ ತಕ್ಷಣ 240 to 250 ಡಿಗ್ರಿ ಟೆಂಪರೇಚರ್ ನಮ್ದು ಫೀಡ್ ವಾಟರ್ ಬರುತ್ತೆ. ಸೊ ಸೆನ್ಸಿಬಲ್ ಹೀಟಿಂಗ್ ಆಗುತ್ತೆ. ಸೊ ನಮ್ದು ಏನಾಗುತ್ತೆ ಎಕನಾಮೈಸರ್ ಇಂದ ಪಾಸ್ ಆದ ವಾಟರ್ ನ ನಾವು ಎಲ್ಲಿ ತಗೋತೀವಿ ದಿಸ್ ಸ್ಟೀಮ್ ಡ್ರಮ್ ನಲ್ಲಿ ತಗೋತೀವಿ. ಇದು ಸ್ಟೀಮ್ ನಲ್ಲಿ ಬರುತ್ತೆ. ಸ್ಟೀಮ್ ನಲ್ಲಿ ಏನಾಗುತ್ತೆ ಸ್ಟೀಮ್ ಡ್ರಮ್ ನಲ್ಲಿ ನಮ್ದು 50% ಏನಿದೆ ವಾಟರ್ ಇರುತ್ತೆ, ಬಾಟಮ್ ನಲ್ಲಿ ವಾಟರ್ ಇರುತ್ತೆ ಅಂಡ್ ಟಾಪ್ ಅಲ್ಲಿ ನಮ್ದು ಏನಿದೆ ಸ್ಟೀಮ್ ಇರುತ್ತೆ. ಇದನ್ನೇ ನೀವು ಯಾವುದು ಗೇಜ್ ಗ್ಲಾಸ್ ಮುಖಾಂತರ ಫೀಡ್ ಮಾಡಬಹುದು. ಲೆವೆಲ್ ಆಫ್ ದ ಏನು ದಿಸ್ 50% ಬಿಲೋ ಇಸ್ ವಾಟರ್ ಅಂಡ್ ಅಬೌವ್ ಇಸ್ ಸ್ಟೀಮ್. ಇದು ಸ್ಟೀಮ್ ಇರುತ್ತೆ. ಸೊ ನಮ್ದು ವಾಟರ್ ಏನಾಗುತ್ತೆ ಇಲ್ಲಿಂದ ಬಂದು ಡ್ರಮ್ ನಲ್ಲಿ ಬರುತ್ತೆ. ಡ್ರಮ್ ಲೆವೆಲ್ ಮೂಲಕ 50% ವಾಟರ್ ಬಾಟಮ್ ಆಫ್ ದ ಡ್ರಮ್ ಇಲ್ಲಿ ವಾಟರ್ ಇರುತ್ತೆ, ಟಾಪ್ ಅಲ್ಲಿ ನಮ್ದು ಸ್ಟೀಮ್ ಇರುತ್ತೆ. ಸೊ ದೆನ್ ಏನಾಗುತ್ತೆ ನಮ್ದು ವಾಟರ್ ಬಂದ ತಕ್ಷಣ ಇದೊಂದು ಲೈನ್ ಇದೆ ನೋಡಿ, ದಿಸ್ ಲೈನ್ ಯು ಕಾಲ್ಡ್ ಎಸ್ ಎ ಡೌನ್ ಕಮಾರ್. ಇಲ್ಲಿಂದ ನಮ್ದು ವಾಟರ್ ನ ತಗೋತೀವಿ. ಮತ್ತೆ ದಿಸ್ ಲೈನ್ ಯು ಕಾಲ್ಡ್ ಎಸ್ ಡೌನ್ ಕಮರ್ಸ್ ಅಂತೀವಿ. ಡೌನ್ ಕಮರ್ಸ್ ಲೈನ್ ಇದೆ. ಡೌನ್ ಕಮರ್ಸ್ ಲೈನ್ ನಲ್ಲಿ ನಾವು ವಾಟರ್ ಇಲ್ಲಿ ಬಂತು. ಇಲ್ಲೊಂದು ತಗೋಬಹುದು ನಾವು ಡೌನ್ ಕಮರ್ ಲೈನ್ ಇಲ್ಲಿ ಕೊಡ್ಬೋದಾ, ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ನಾನು ತೋರಿಸಿಲ್ಲ. ಡೌನ್ ಕಮರ್ ಲೈನ್ ದಿಂದ ಬಂತು. ನಿಮ್ ಬಾಟಮ್ ಏನಿದ್ದೀರಿ ಬಾಟಮ್ ದಿಸ್ ಇಸ್ ಕಾಲ್ಡ್ ಎಸ್ ಎ ಬಾಟಮ್ ರಿಂಗ್ ಹೆಡರ್. ಇದೇನಿದೆ ಬಾಟಮ್ ರಿಂಗ್ ಹೆಡರ್. ಇವು 4 ಸೈಡ್ ಹೆಡರ್ ಇರ್ತವೆ. ಸೈಡ್ ಹೆಡರ್, ಫ್ರಂಟ್ ಹೆಡರ್ ಅಂತ ಅಂತೀವಿ ನಾವು. ಯಾವುದು ದಿಸ್ ಇಸ್ ದ ಬಾಟಮ್ ರಿಂಗ್ ಹೆಡರ್. ನಮ್ದು ವಾಟರ್ ಏನಾಯ್ತು ಇಲ್ಲಿ ಬಂತು ಡೌನ್ ಕಮರ್ಸ್ ಮೂಲಕ ಬಾಟಮ್ ಹೆಡರ್ ನಲ್ಲಿ ಬರುತ್ತೆ. ದಿಸ್ ಇಸ್ ಫರ್ನೆಸ್. ಏನಾಗುತ್ತೆ ಇಲ್ಲಿ ಡೌನ್ ಕಮರ್ ಬಂದ ತಕ್ಷಣ ಏನ್ ಮಾಡ್ತೀವಿ ನಾವು ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಇವೆಲ್ಲ ವಾಲ್ಸ್ ಇದಾವೆ, ಫರ್ನೆಸ್ ವಾಲ್ಸ್, ಬ್ಲಾಂಕ್ ಟ್ಯೂಬ್ಸ್, ಸ್ಕ್ರೀನ್ ಟ್ಯೂಬ್ಸ್ ಅಂತೆಲ್ಲ ಅವೆಲ್ಲ ಕನೆಕ್ಟ್ ಆಗಿರ್ತವೆ. ಇಲ್ಲಿ ಫರ್ನೆಸ್ ಅರೌಂಡ್ ದ ಫರ್ನೆಸ್ ನಿಮ್ದು ಏನಾಗುತ್ತೆ ಫರ್ನೆಸ್ ವಾಲ್ವ್, ಬ್ಲಾಂಕ್ ಟ್ಯೂಬ್ಸ್, ಸ್ಕ್ರೀನ್ ಟ್ಯೂಬ್ಸ್ ಎಲ್ಲ ಬರ್ತವೆ. ಮತ್ತು ಯಾಪರೇಟರ್ಸ್ ಬರ್ತವೆ. ಯಾಪರೇಟರ್ಸ್ ಅಲ್ಲಿ ಏನಾಗುತ್ತೆ ಸೊ ಕಂಬಷನ್ ಆದ ತಕ್ಷಣ ನಮ್ದು ಏನಾಗುತ್ತೆ ಫ್ಯೂಲ್ ಕಂಬಷನ್ ಆಗ್ತದೆ, ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಜನರೇಟ್ ಆಗದು ಏನಾಗುತ್ತೆ ವಾಟರ್ ಪ್ರೆಸೆಂಟ್ ಇನ್ ದಿಸ್ ಎವಾಪರೇಟರ್ ಟ್ಯೂಬ್ಸ್, ಫರ್ನೆಸ್ ಟ್ಯೂಬ್ಸ್, ಬ್ಲಾಂಕ್ ಟ್ಯೂಬ್ಸ್, ಸ್ಕ್ರೀನ್ ಟ್ಯೂಬ್ಸ್ ಅನ್ನಲ್ಲಿ ಏನಾಗುತ್ತೆ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಹೀಟ್ ಎಕ್ಸ್ಚೇಂಜ್ ಆದ ತಕ್ಷಣ ನಿಮ್ದು ಸ್ಟೀಮ್ ಫಾರ್ಮೇಶನ್ ಆಗುತ್ತೆ. ಸ್ಟೀಮ್ ಫಾರ್ಮೇಶನ್ ಆದ ತಕ್ಷಣ ಏನಾಗುತ್ತೆ ವಾಟರ್ ಡೆನ್ಸಿಟಿ ಮೋರ್ ಇರುತ್ತೆ ಕಂಪೇರ್ ಟು ಸ್ಟೀಮ್ ಡೆನ್ಸಿಟಿ. ಯಾವಾಗ ಸ್ಟೀಮ್ ಫಾರ್ಮ್ ಆಗ್ತಲ್ಲ ಸ್ಟೀಮ್ ಡೆನ್ಸಿಟಿ ಲೋ ಇದ್ದ ತಕ್ಷಣ ಇದು ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ದಿಸ್ ಫರ್ನೆಸ್ ಟ್ಯೂಬ್ ಇಂದ ನಿಮ್ದು ಸ್ಟೀಮ್ ಏನೈತೆ ಅಪ್ಪರ್ ಸೈಡ್ ಮೂವ್ ಸ್ಟಾರ್ಟ್ ಆಗುತ್ತೆ. ಅಪ್ಪರ್ ಸೈಡ್ ಮೂವ್ ಆಗುತ್ತೆ. ಈ ಟೈಪ್ ಸ್ಟೀಮ್ ಏನಾಗುತ್ತೆ ಮೇಲ್ ಬರುತ್ತೆ. ಈ ಟೈಪ್ ವಾಟರ್ ಟ್ಯೂಬ್ಸ್ ಇಂದ ಮೇಲ್ ಬರುತ್ತೆ. ಟಾಪ್ ಅಲ್ಲಿ ಅಂದ್ರೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಇಸ್ ಟಾಪ್ ರಿಂಗ್ ಹೆಡರ್. ಇವು 4 ಸೈಡ್ ಇರ್ತವೆ ಟಾಪ್ ರಿಂಗ್ ಹೆಡರ್ಸ್. ದೀಸ್ ಆರ್ ಕಾಲ್ಡ್ ಎಸ್ ಟಾಪ್ ರಿಂಗ್ ಹೆಡರ್. 4 ಸೈಡ್ ಹೆಡರ್, ಫ್ರಂಟ್ ಹೆಡರ್ ಅಂತ ಅಂತೀವಿ ನಾವು. ಇವೇನದೆ ಇಲ್ಲೆಲ್ಲ ಬಂದು ನಿಮ್ದು ಸ್ಟೀಮ್ ಕಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಿಮ್ದು ವಾಟರ್ ಇದ್ದದ್ದು ಸ್ಟೀಮ್ ಆಗುತ್ತೆ, ಪೇಜ್ ಕನ್ವರ್ಷನ್ ಆಗುತ್ತೆ. ಇಲ್ಲಿ ಆ ಟೈಪ್ ಹೀಟ್ ಎಕ್ಸ್ಚೇಂಜ್ ಆಯ್ತು.
ಲೇಟೆಂಟ್ ಹೀಟ್ ಎಕ್ಸ್ಚೇಂಜ್ ಇಲ್ಲ ಆಯ್ತು. ಇಲ್ಲಿ ವಾಟರ್ ಡೌನ್ ಕವರ್ ಇಂದ ವಾಟರ್ ಬರುತ್ತೆ. ಇಲ್ಲಿ ಬಾಟಮ್ ಹೆಡರ್ ದಿಂದ ಎವಾಪರೇಟರ್ ಫರ್ನೆಸ್ ಟ್ಯೂಬ್ ಇಂದ ಮೇಲ್ ರೈಸ್ ಆಗಿ ಸ್ಟೀಮ್ ಫಾರ್ಮ್ ಆಗಿ ಮೇಲ್ ರೈಸ್ ಆಗುತ್ತೆ. ಟಾಪ್ ಹೆಡರ್ ನಲ್ಲಿ ಕಲೆಕ್ಟ್ ಆಗುತ್ತೆ. ವಾಟರ್ ಟು ಸ್ಟೀಮ್ ಪೇಜ್ ಚೇಂಜ್ ಆಯ್ತು, ಸ್ಟೀಮ್ ಕನ್ವರ್ಷನ್ ಆಯ್ತು. ದಿಸ್ ಈಸ್ ಕಾಲ್ಡ್ ಇಸ್ ಲೇಟೆಂಟ್ ಟೈಪ್ ಆಫ್ ಹೀಟರ್. ಇಲ್ಲಿ ಟೆಂಪರೇಚರ್ ರೈಸ್ ಆಗಲ್ಲ, ಓನ್ಲಿ ವಾಟರ್ ಟು ಸ್ಟೀಮ್ ಪೇಜ್ ಚೇಂಜ್ ಆಗುತ್ತೆ. ಟೆಂಪರೇಚರ್ ನಿಮ್ದು ಆಸ್ ಇಟ್ ಈಸ್ ಇರುತ್ತೆ. ಸೊ ಈ ಟಾಪ್ ಹೆಡರ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಬಂದ ತಕ್ಷಣ ಇಲ್ಲಿ ಒಂದು ಟ್ಯಾಪಿಂಗ್ ತೊಂದ್ರೆ. ಇಲ್ಲಿಂದ ಏನಂತೆ ದಿಸ್ ಈಸ್ ಕಾಲ್ಡ್ ಎಸ್ ರೈಸರ್. ರೈಸರ್ ಮೂಲಕ ನೀವು ಎಲ್ಲಿ ಕೊಡ್ತೀರಿ, ಸ್ಟೀಮ್ ಬಂತು. ಇದೇನಾಯ್ತು, ಸ್ಟೀಮ್ ಫಾರ್ಮ್ ಆಯ್ತು. ಸ್ಟೀಮ್ ಯಾವುದು, ಸ್ಯಾಚುರೇಟೆಡ್ ಸ್ಟೀಮ್ ಫಾರ್ಮ್ ಆದ ತಕ್ಷಣ ಇದೇನಾಗುತ್ತೆ, ಸ್ಯಾಚುರೇಟೆಡ್ ಸ್ಟೀಮ್ ಥ್ರೂ ರೈಸರ್ಸ್. ದೀಸ್ ಆರ್ ದ ರೈಸರ್ಸ್ ಮೂಲಕ ಏನಾಗುತ್ತೆ, ನಿಮ್ದು ಬಂದು ಸ್ಟೀಮ್ಗೆ ಎಂಟ್ರಿ ಆಗುತ್ತೆ. ಸೊ ಸ್ಟೀಮ್ ನಲ್ಲಿ ಡ್ರಮ್ಗೆ ಎಂಟ್ರಿ ಆಗುತ್ತೆ. ಡ್ರಮ್ ನಲ್ಲಿ ನಿಮ್ದು ಸ್ಟೀಮ್ ಎಂಟ್ರಿ ಆಗುತ್ತೆ ಥ್ರೂ ರೈಸರ್ಸ್ ಮೂಲಕ ಇಲ್ಲಿ ಎಂಟ್ರಿ ಆಯ್ತು. ಸೊ ಏನ್ ಮಾಡ್ತೀವಿ, ಡ್ರಮ್ ನಲ್ಲಿ ನಾವು ಇಲ್ಲಿ ಒಂದು ಟ್ಯಾಪಿಂಗ್ ತಗೊಂಡಿದ್ವಿ. ದಿಸ್ ಟ್ಯಾಪಿಂಗ್ ಯಾವುದು, ಸ್ಟೀಮ್ ಟ್ಯಾಪಿಂಗ್ ತಗೊಂಡ್ಬರ್ತೀವಿ. ಇದನ್ನ ನಾವು ಮತ್ತೆ ಸೂಪರ್ ಹಿಟ್ ಮಾಡ್ತೀವಿ. ದಿಸ್ ಈಸ್ ಪ್ರೈಮರಿ ಸೂಪರೇಟರ್. PH1 ಅಂದ್ರೆ ಪ್ರೈಮರಿ ಸೂಪರೇಟರ್, PH2 ಅಂದ್ರೆ ಸೆಕೆಂಡರಿ ಸೂಪರೇಟರ್. ಈಗ ಪ್ರೈಮರಿ 1 and 2 ಅಂತಿದೀವಿ. ನೀವು ಪ್ರೈಮರಿ ಅನ್ಬಹುದು, ಸೆಕೆಂಡರಿ ಸೂಪರೇಟರ್ ಅನ್ಬಹುದು. ದಿಸ್ ಈಸ್ ದ ಸೆಟಪ್. ಹಿಟ್ ಮಾಡ್ತೀವಿ, ನಾವು ಸೂಪರ್ ಹಿಟ್ ಮಾಡ್ತೀವಿ. ಆಸ್ ಅ ನೇಮ್ ಇಂಡಿಕೇಶನ್, ಸೂಪರ್ ಅಂದ್ರೆ ಸೂಪರ್ ಹಿಟ್ ಮಾಡ್ತೀವಿ. ಸೂಪರ್ ಹಿಟ್ ಅಂದ್ರೆ ನಿಮ್ದು ವಾಟ್ ಎವರ್ ದ ಏನು ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದ ಸ್ಟೀಮ್ ಅದನ್ನ ಮತ್ತೆ ಹೀಟ್ ಮಾಡ್ತೀವಿ, ಅದನ್ನ ರಿಮೂವ್ ಮಾಡ್ತೀವಿ. ಸೊ ಫೈನಲಿ ಸೂಪರ್ ಹಿಟ್ ಸ್ಟೀಮ್ ನಮ್ಗೆ ಅವೈಲೇಬಲ್ ಆಗುತ್ತೆ. ಸೊ ಅದಾದ ತಕ್ಷಣ ಏನ್ ಮಾಡ್ತೀವಿ, ಇಲ್ಲೊಂದು ಅಟೆಂಪ್ಟೇಟರ್ ಇದೆ. ಅಟೆಂಪ್ಟೇಟರ್ ಆದ ತಕ್ಷಣ ನಿಮ್ದು ಇನ್ ಬೆಡ್ ಸೂಪರೇಟರ್ ಬರುತ್ತೆ, ಬೆಡ್ ಅಲ್ಲಿ ಬರುತ್ತೆ. ಸೊ ಹೈ ಟೆಂಪರೇಚರ್ ಝೋನ್ ನಲ್ಲಿ ಇದು ಬರುತ್ತೆ. ಸೊ ಆಲ್ ಸೆಟಪ್ ನಾನು ತೋರಿಸಿದೀನಿ. ಸೊ ಏನಾಗುತ್ತೆ, ನಿಮ್ದು ಡ್ರಮ್ ನಿಂದ ಔಟ್ಲೆಟ್ ತಗೋತೀವಿ. ದಿಸ್ ಸ್ಟೀಮ್ ಟೇಕನ್ ಔಟ್ ಯಾವುದು, ಸ್ಯಾಚುರೇಟೆಡ್ ಸ್ಟೀಮ್ ತಗೊಂಡ್ಬಂದು ಏನ್ ಮಾಡ್ತೀವಿ, ನಾವು ಪ್ರೈಮರಿ ಸೂಪರೇಟರ್ ಹೀಟ್ ಮಾಡ್ತೀವಿ. ಸೊ ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, ಟೆಂಪರೇಚರ್ 300 ಡಿಗ್ರಿ ಸೆಂಟಿಗ್ರೇಡ್ ಟು 310 ಡಿಗ್ರಿ ಸೆಂಟಿಗ್ರೇಡ್ ಸ್ಟೀಮ್ ಇರುತ್ತೆ. ಅದು ಔಟ್ಲೆಟ್ ಬಂದ ಸ್ಟೀಮ್ ಏನಾಗುತ್ತೆ, 300 to 310 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಸೊ ನಾವು ಯಾವಾಗ ಇದನ್ನ ಇನ್ನು ಸೂಪರ್ ಹಿಟ್ ಮಾಡ್ತೀವಿ, ಇದ್ರಲ್ಲಿ ಪಾಸ್ ಮಾಡಿದ ತಕ್ಷಣ ಇದು ಎಷ್ಟು ರೈಸ್ ಆಗುತ್ತೆ, ನಮ್ದು 350 ಡಿಗ್ರಿ ಟು 360 ಡಿಗ್ರಿ ಸೆಂಟಿಗ್ರೇಡ್. 350 ಡಿಗ್ರಿ ಸೆಂಟಿಗ್ರೇಡ್ ಟು 360 ಡಿಗ್ರಿ ಔಟ್ಲೆಟ್ ಆಫ್ ದ ಪ್ರೈಮರಿ ಸೂಪರೇಟರ್ ಏನಾಗುತ್ತೆ, 350 to 360 ಡಿಗ್ರಿ ಟೆಂಪರೇಚರ್ ಆಗುತ್ತೆ. ಸೊ ಅಗೇನ್ ನಾವ್ ಏನ್ ಮಾಡ್ತೀವಿ, ಇದನ್ನ ಹೀಟ್ ಮಾಡಿದ ತಕ್ಷಣ ಸೆಕೆಂಡರಿ ಸೂಪರೇಟರ್ ಕೊಡ್ತೀವಿ. ಸೆಕೆಂಡರಿ ಸೂಪರೇಟರ್ ಏನಾಗುತ್ತೆ, ನಮ್ದು ಇದು ಸೂಪರ್ ಹಿಟ್ ಆಗಿ ಇಲ್ಲಿ ಏನಾಗುತ್ತೆ, 410 to 420 ಡಿಗ್ರಿ ಸೆಂಟಿಗ್ರೇಡ್ ಬರುತ್ತೆ. ಸೊ ಇದು ಇನ್ಲೆಟ್ ಆಗುತ್ತೆ, ಇಲ್ಲಿ ಔಟ್ಲೆಟ್ ಇದು ಇನ್ಲೆಟ್ ಆಗುತ್ತೆ. ಸೊ ಪ್ರೈಮರಿ ಸೆಕೆಂಡರಿ ಔಟ್ಲೆಟ್ ತಗೊಂಡ ತಕ್ಷಣ ನಮ್ಗೆ ಏನಾಗುತ್ತೆ, ಇಲ್ಲಿ ಅಗೇನ್ ಸೂಪರ್ ಹಿಟ್ ಆದ ತಕ್ಷಣ ಇಲ್ಲಿಂದ ಬಂದು ನಮ್ದು 450 to 460 to 480 ಡಿಗ್ರಿ ಟೆಂಪರೇಚರ್, ನಾವು 460 to 460 ಟೆಂಪರೇಚರ್ ಟು 480 ಡಿಗ್ರಿ ಟೆಂಪರೇಚರ್ ಆಗುತ್ತೆ. ಯಾವುದು ಔಟ್ಲೆಟ್ ಆಫ್ ದ ಸೆಕೆಂಡರಿ ಸೂಪರೇಟರ್. ಅದಾದ ತಕ್ಷಣ ಇಲ್ಲೊಂದು ಇದೆ ನೋಡಿ, ನಾವು ಇದನ್ನ ಅಟೆಂಪ್ಟೇಟರ್ ಅಂತೀವಿ. ಅಟೆಂಪ್ಟೇಟರ್ ಏನ್ ಮಾಡ್ತೀವಿ, ಟೆಂಪರೇಚರ್ ನ ರಿಡ್ಯೂಸ್ ಮಾಡ್ತೀವಿ. ಎಲ್ಲಿಂದ ನಾವು ಬಾಯ್ಲರ್ ಫೀಡ್ ಪಂಪ್ ಡೆಲಿವರಿ ಲೈನ್ ದಿಂದ ಒಂದು ಟ್ಯಾಪಿಂಗ್ ತಗೋತೀವಿ. ಐಸೋಲೇಷನ್ ವಾಲ್ ಇದೆ, ವಾಲ್ ಮೂಲಕ ಯಾವುದು ಅಟೆಂಪ್ಟೇಟರ್ ಕೊಡ್ತೀವಿ. ಇದೇನ್ ಮಾಡುತ್ತೆ, ನಮ್ ಟೆಂಪರೇಚರ್ ಏನಿದೆಲ್ಲ ಇದಕ್ಕೆ ಸ್ಪ್ರೇ ಮಾಡುತ್ತೆ. ಯಾವುದು ನಮ್ದು ಫೀಡ್ ವಾಟರ್ ಸ್ಪ್ರೇ ಮಾಡಿ ಟೆಂಪರೇಚರ್ ನ ರಿಡ್ಯೂಸ್ ಮಾಡ್ತೀವಿ. ಸೊ ಆಫ್ಟರ್ ಪಾಸಿಂಗ್ ದಿಸ್ ಏನಾಗುತ್ತೆ, ನಮ್ದು 10 to 20 ಡಿಗ್ರಿ ನಾವು ಡ್ರಾಪ್ ಮಾಡ್ತೀವಿ. ಇಲ್ಲಿ ಅಟೆಂಪ್ಟೇಟರ್ ಇಲ್ಲಿ 20 ಡಿಗ್ರಿ ಡ್ರಾಪ್ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ದು 440 ಡಿಗ್ರಿ ಸೆಂಟಿಗ್ರೇಡ್ ಟು ಎಷ್ಟಾಗುತ್ತೆ 460 ಡಿಗ್ರಿ ಟೆಂಪರೇಚರ್ ನಾವು ಔಟ್ಲೆಟ್ ಮಾಡ್ತೀವಿ. ಯಾವುದು ಅಟೆಂಪ್ಟೇಟರ್ ಔಟ್ಲೆಟ್ ಅಥವಾ ಇದು ಇನ್ಬೆಡ್ ಸೂಪರೇಟರ್ ಇನ್ಲೆಟ್ ಆಗುತ್ತೆ. 440 ಡಿಗ್ರಿ ಟು 460 ಡಿಗ್ರಿ ಟೆಂಪರೇಚರ್ ನಮ್ದು ಅಟೆಂಪ್ಟೇಟರ್ ಡೌನ್ ಮಾಡಿ ಇಷ್ಟು ಟೆಂಪರೇಚರ್ ಮೇಂಟೈನ್ ಆಗುತ್ತೆ.
ಸೊ ನಮ್ದು ಔಟ್ಲೆಟ್ ಆಗುತ್ತಲ್ಲ ಯಾವುದು ಇನ್ಬೆಡ್ ಟೆಂಪರೇಚರ್, ಇನ್ಬೆಡ್ ಸೂಪರೇಟರ್ ಇರುತ್ತೆ, ಫರ್ನೆಸ್ ಅಲ್ಲಿ ಇರುತ್ತೆ. ಸೊ ಎವಾಪರೇಟರ್ ಕಾಯಿಲ್ಸ್ ಅಲ್ಲಿ ಆ ಏರಿಯಾದಾಗ ಇರುತ್ತೆ. ಹೈಲಿ ಯಾವುದು ಹೀಟ್ ಝೋನ್ ಅಲ್ಲಿ ಇದಿರುತ್ತೆ ಯಾವುದು ಇನ್ಬೆಡ್ ಸೂಪರೇಟರ್. ಸೊ ಹೀಟ್ ಎಕ್ಸ್ಚೇಂಜ್ ಮೋರ್ ಆಗುತ್ತೆ ಯಾವುದು ಇನ್ಬೆಡ್ ಸೂಪರೇಟರ್ ಅಲ್ಲಿ. ಸೊ ಇದು ಫೈನಲಿ ಔಟ್ಪುಟ್ ಏನಾಗುತ್ತೆ ನಮ್ದು ರಿಕ್ವೈರ್ಡ್ ಏನಿದೆ ಟೆಂಪರೇಚರ್ ಎಷ್ಟು 520 ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ ಆರ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ 5 ಡಿಗ್ರಿ ಟೆಂಪರೇಚರ್. ಅಂದ್ರೆ ಏನಾಗುತ್ತೆ ನಮ್ದು 525 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು ಅಥವಾ 515 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು. ರಿಕ್ವೈರ್ಡ್ ಟೆಂಪರೇಚರ್ ಆಫ್ ಡಿಸೈನ್ ಪ್ರೆಷರ್ ಏನಿದೆ 520 ಡಿಗ್ರಿ ಸೆಂಟಿಗ್ರೇಡ್ ಟು ಪ್ಲಸ್ ಆರ್ ಮೈನಸ್ 5 ಡಿಗ್ರಿ ಸೆಂಟಿಗ್ರೇಡ್. ಅಷ್ಟು ನಮ್ದು ಔಟ್ಲೆಟ್ ಟೆಂಪರೇಚರ್ ಇನ್ಬೆಡ್ ಟೆಂಪರೇಚರ್ ಒಂದು ಔಟ್ ಆಗುತ್ತೆ. ಇನ್ ಕೇಸ್ ಇದು ಜಾಸ್ತಿ ಆದ್ರೆ ನಾವೇನಿದು ಐಸೋಲೇಷನ್ ವಾಲ್ ಏನಿದೆ ಇದು ಯಾವ್ದು ಅಟೆಂಪ್ಟೆಡ್ ಓಪನ್ ಮಾಡ್ತೀವಿ ಈ ವಾಲ್ ನ, ಈ ಟೆಂಪರೇಚರ್ ನ ಮೇಂಟೈನ್ ಮಾಡ್ತೀವಿ. ಅಥವಾ ನಿಮ್ದು ಏನ್ ಟೆಂಪರೇಚರ್ ಡೌನ್ ಆದ್ರೆ ಸೊ ಐಸೋಲೇಷನ್ ವಾಲ್ ಮೂಲಕ ನಾವು ಕಡಿಮೆ ಮಾಡ್ತೀವಿ, ಯಾವುದು ಅಟೆಂಪ್ಟೆಡ್ ವಾಶ್ ನ ಕಡಿಮೆ ಮಾಡ್ತೀವಿ. ಸೊ ರಿಕ್ವೈರ್ಡ್ ಟೆಂಪರೇಚರ್ ಏನಾಗುತ್ತೆ ನಿಮ್ದು 520 ಆರ್ 525 ಡಿಗ್ರಿ ಸೆಂಟಿಗ್ರೇಡ್ ಔಟ್ಪುಟ್ ಆಗುತ್ತೆ. ಸೊ ದೆನ್ ಏನಾಗುತ್ತೆ ಇಲ್ಲೊಂದಿದೆ ನೋಡಿ ವಾಲ್ ಇದಕ್ಕೆ ಏನಂತಾರೆ MSSV ವಾಲ್, ಮೇನ್ ಸ್ಟೀಮ್ ಸ್ಟಾಪ್ ವಾಲ್ ಅಂತೀವಿ. ಯಾವಾಗ ನಿಮ್ದು ಔಟ್ಪುಟ್ ಬಾಯ್ಲರ್ ಲೈನ್ ಮೇಲೆ ಬರುತ್ತಲ್ಲ, ಪ್ರೆಷರ್ 89 kg/cm², ಟೆಂಪರೇಚರ್ 520 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಆಯ್ತಲ್ಲ, ಅವಾಗ ಈ ವಾಲ್ ಓಪನ್ ಮಾಡಿ ನಾವ್ ಏನ್ ಮಾಡ್ತೀವಿ ಟರ್ಬೈನ್ಗೆ, ಇಲ್ಲಿಂದ ಟರ್ಬೈನ್ಗೆ ನಾವು ಸ್ಟೀಮ್ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಇದೆ ಬೈಪಾಸ್ ಇದೆ ನೋಡಿ, ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇನ್ ದ ಸ್ಟಾರ್ಟ್ಅಪ್ ಆಫ್ ದ ಬಾಯ್ಲರ್ ಏನಾಗುತ್ತೆ ನಿಮ್ದು ಯಾವಾಗ ನಿಮ್ದು 40 kg/cm² ಟೆಂಪರೇಚರ್ ಪ್ರೆಷರ್ ಬಂದಾಗ, ಅಥವಾ ನಿಮ್ದು 300 ಡಿಗ್ರಿ ಟೆಂಪರೇಚರ್ ಮಟ್ಟ, ನಿಮ್ದು 300 to 400 ಡಿಗ್ರಿ ಟೆಂಪರೇಚರ್ ಮಟ್ಟ ಟೆಂಪರೇಚರ್ ಬಂದಾಗ ಈ ವಾಲ್ ಓಪನ್ ಮಾಡ್ತೀವಿ. ಈ ವಾಲ್ ಓಪನ್ ಮಾಡಿ ಏನ್ ಮಾಡ್ತೀವಿ, ದಿಸ್ ಅಗೇನ್ ಲೈನ್ ಏನ್ ಮಾಡ್ತೀವಿ ಹೀಟ್ ಅಪ್ ಮಾಡ್ತೀವಿ. ನೆಕ್ಸ್ಟ್ ಲೈನ್ ನ ಇಲ್ಲಿ ಮುಂದಿನ ಲೈನ್ ಎಲ್ಲ ಇನಿಷಿಯಲಿ ಸ್ಟಾರ್ಟ್ಅಪ್ ಗೋಸ್ಕರ ಲೈನ್ ಹೀಟ್ ಅಪ್ ಮಾಡ್ತೀವಿ. ಆ ಟೈಮ್ ನಲ್ಲಿ ಈ ವಾಲ್ ನ ಓಪನ್ ಮಾಡ್ತೀವಿ. ಯಾವಾಗ ನಿಮ್ ಸ್ಟಾರ್ಟ್ಅಪ್ ನಲ್ಲಿ ಮುಗಿದ ತಕ್ಷಣ ನಿಮ್ ರಿಕ್ವೈರ್ಡ್ ಪ್ರೆಷರ್ ಅಂಡ್ ಟೆಂಪರೇಚರ್ ರೈಸ್ ಆದಾಗ ಈ ವಾಲ್ ಕ್ಲೋಸ್ ಮಾಡ್ತೀವಿ. ಸೊ ಮೇನ್ ಸ್ಟೀಮ್ ಸ್ಟಾಪ್ ವಾಲ್ MSSV ವಾಲ್ ಅದನ್ನ ಓಪನ್ ಮಾಡ್ತೀವಿ. ಸೊ ಕಂಟಿನ್ಯೂಸ್ ಆಗಿ ನಿಮ್ದು ಸೂಪರ್ ಸ್ಟೀಮ್ ಏನಾಗುತ್ತೆ ಟರ್ಬೈನ್ಗೆ ಇನ್ಲೆಟ್ ಆಗುತ್ತೆ. ಸೊ ಇದೇನಾಗುತ್ತೆ ಗೆಳೆಯರೆ ಒಂದು ಸಿಸ್ಟಮೆಟಿಕ್ ಯಾವುದು ವಾಟರ್ ಅಂಡ್ ಸ್ಟೀಮ್ ಫ್ಲೋ ಪಾತ್ ಆಗಿತ್ತು. ಐ ಥಿಂಕ್ ಇದ್ರದ್ದು ಎಲ್ಲ ಐಡಿಯಾ ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾವುದು ವಾಟರ್ ಫ್ಲೋ ಅಂಡ್ ಸ್ಟೀಮ್ ಫ್ಲೋ ಯಾವ ತರ ಆಗುತ್ತೆ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಕಂಟಿನ್ಯೂಸ್ ವಿಡಿಯೋ ಮಾಡಿ. ಇದೇ ತರ ವಿಡಿಯೋಗೋಸ್ಕರ ನಮ್ಗೆ ಹೆಚ್ಚು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.